ಹೊಟ್ಟೆಗೆ ಚೂರು ಬಿದ್ದರೆ ಪ್ರಭುದೇವ ಮೈಕಲ್ ಜಾಕ್ಸನ್ ಇಬ್ಬರೂ ಸೈಡ್ಗಿರ್ತಾರೆ ನಮ್ಮ ಹುಡುಗರು. ಅದರಲ್ಲೂ ಇವತ್ತು ಬಾಸ್ತು ಬರ್ತ್ಡೇ ಬೇರೆ. ವೆಲ್ಕಮ್ ಟು ಡೇ 3 ಆಫ್ ಡೈಲಿ ವ್ಲಾಗ್. ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ಈ ಶ್ಲೋಕನ ಜಪ ಮಾಡಿಕೊಂಡು ಮನೆ ಕಡೆ ಹೋದೆ. ಎಲೆ ಮೇಲೆ ಪಾಯಸ ಮತ್ತು ಹೆಸರುಬೇಳೆ ಪಲ್ಯ ಆಗಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕನ ಮಗಂದು ಫೋಟೋಶೂಟ್ಗಂತ ಹೋದೆ. ಫೋಟೋಶೂಟ್ ಅಂದಿದ ತಕ್ಷಣ ನಾನು ಫುಲ್ ಖುಷಿ ಆದ. ನಾನು ನನ್ನ ಕಸಿನ್ನು ಫೋಟೋಶೂಟ್ ಮಾಡೋದು ಬಿಸಿ ಆದ್ವಿ. ಫಸ್ಟ್ನೇ ಟೇಕು ಫ್ಲಾಪ್ ಆಯಿತು, ಸೆಕೆಂಡ್ನೇ ಟೇಕು ಫ್ಲಾಪ್ ಆಯಿತು, ಮೂರನೇ ಟೇಕಲ್ಲಿ ಹೀರೋ ಎಂಟ್ರಿ ಕೊಟ್ಟ ನೋಡಿ. ಮುಗಿಸ್ಕೊಳ್ಳೋಷ್ಟು ಸಂಜೆ ಆಯಿತು. ಅಷ್ಟರಲ್ಲಿ ಬಾಸು ಮೆರವಣಿಗೆಗೆ ರೆಡಿ ಆಗಿದ್ರು. ಡೆಕೋರೇಷನ್ ಎಲ್ಲ ಮುಗಿಸಿ ನಾವು ಕೃಷ್ಣನ ವಿಗ್ರಹಕ್ಕೆ ಪೂಜೆ ಮಾಡಿದ್ವಿ. ಬಾಸ್ ಪೂಜೆ ಮುಗಿಸ್ಕೊಂಡು ಊರಲ್ಲೆಲ್ಲ ಮೆರವಣಿಗೆ ಸ್ಟಾರ್ಟ್ ಆಯಿತು. ಬಾಸು ಫುಲ್ ರಾಧ ಇಲ್ಲದೆ ಬೇಜಾರಾಗಿದ್ದಾರೆ. ಅದಕ್ಕೆ ನಮ್ಮೂರವರು ಒಳ್ಳೊಳ್ಳೆ ಸ್ಟೆಪ್ ಹಾಕಿದ್ರು ಬೇಜಾರು ಹೋಗ್ಸೋಕ್ಕೆ. ನಾವು ಏನು ಕಡಿಮೆ ಇಲ್ಲ ಅಂತೇಳಿ ಆ ಕಡೆ ಕೇಳಿದ್ವಿ. ನಾವು ಒಂದೇ ಸ್ಟೆಪ್ ಹಾಕ್ಕೊಂಡು ಹಾಗೆ ಡ್ಯಾನ್ಸ್ ಮಾಡಬೇಕಾದ್ರೆ ಸಾಂಗ್ ಹಾಕೊಂಡು ಯಾಕೋ ಗೊತ್ತಿಲ್ಲ, ಬರೀ ಲವ್ ಬೇಕಪ್ ಸಾಂಗೇ ಆಗ್ತಿದ್ದ. ಯಾವುದು ಅಂತ ಕೇಳ್ತೀರಾ? ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡ್ಬನ್ನಿ. ಡ್ಯಾನ್ಸ್ ಮುಗಿಸ್ಕೊಂಡು ಮನೆ ಕಡೆ ಬಂದರೆ ನಮ್ಮ ಮನೆಯವರು ಸಾಲ ಕೂತ್ಕೊಂಡು ನೋಡ್ತಿದ್ರು. ನಮ್ಮ ಪಾಪು ಎಲ್ಲೋ ಕೇಳಿಸಿರೋ ಸಾಂಗಿಗೆ ಎಲ್ಲೇ ಸ್ಟೆಪ್ ಆಗ್ತಿದ್ಲು. ಅದನ್ನು ನೋಡ್ಕೊಂಡು ನಾನು ಮಲ್ಕೊಂಡೆ. ನೆಕ್ಸ್ಟ್ ವೀದಲ್ಲಿ ಸಿಗುವ. ಬಾಯ್ ಬಾಯ್.